ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಎ ಸಿ ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು. ಸ್ನೇಹಿತರೆ, ನಾನು ನಿಂತಿರುವ ಜಾಗ ಕೊಲ್ಲಿ ಸರ್ಕಲ್ನಿಂದ ಸ್ವಲ್ಪ ಮುಂದಕ್ಕೆ ಮದ್ದೂರಿನಲ್ಲೇ ಒಂದು ಸಿಂಸಾ ನದಿ ಪಕ್ಕದಲ್ಲಿ ನಿಂತಿದ್ದೀನಿ. ಸ್ನೇಹಿತರೆ, ಇದರ ಉದ್ದೇಶ ಏನೂ ಇಲ್ಲ. ಇಲ್ಲಿ ಏನು ಸ್ವಚ್ಛ ಭಾರತ ಅಡಿಯಲ್ಲಿ ಆಗುವ ಕೆಲಸಗಳು ನೋಡಿ ಎಲ್ಲ ಹಾಳಾಗಿ ಹೋಗ್ತಾ ಇದ್ದಾವೆ. ನೋಡಿ, ಇಲ್ಲಿ ಏನು ಸ್ವಚ್ಛತೆಯನ್ನು ಕಾಪಾಡಬೇಕಾಗಿರುವಂಥ ನಮ್ಮ ನಾಗರಿಕರ ಜನ ಈ ಒಂದು ಸ್ವಚ್ಛತೆಯನ್ನು ಯಾವ ರೀತಿ ಕಾಪಾಡ್ತಿದ್ದಾರೆ ಅನ್ನೋದಕ್ಕೆ ಒಂದು ಸಾಕ್ಷಿಯನ್ನು ಇಲ್ಲಿ ನಿಮಗೆ ತೋರಿಸೋದಕ್ಕೆ ಸ್ನೇಹಿತರೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ ಚೆನ್ನಪ್ಪ ಎ ಸಿ ಅಂತೇಳಿ. ಅಲ್ಲಿ ನಾನು ಇದನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ, ನೋಡಿ. ಹಾಗೆಯೇ ಫೇಸ್ಬುಕ್ಕಲ್ಲೂ ಚೆನ್ನಪ್ಪ ಆಲೂರು ಅಂತಿದ್ದೀನಿ, ಅಲ್ಲೂ ಕೂಡ ನೋಡಿ. ಸ್ನೇಹಿತರೆ, ಇದನ್ನು ಏನು ನಾವು ತಡೆಗಟ್ಟಬೇಕಾಗಿರ್ತಕ್ಕಂಥದ್ದು. ನಾನೀಗಾಗಲೇ ವಿಜಯವಾಣಿ ಪತ್ರಿಕೆಯಲ್ಲಿ ಒಂದು ಸಣ್ಣದಾಗಿ ಮೊನ್ನೆ ಈಗ 3 ದಿವಸದ ಹಿಂದೆ ಒಂದು ಲೇಖನ ಸಣ್ಣಾಗಿ ಇದೆಲ್ಲ ನರ್ಮರೀಕರಣ ಹಾಳಾಗ್ತಿದೆ. ಈ ಒಂದು ಏನು ಸಿಂಸಾ ನದಿಯ ನೈರ್ಮಲೀಕರಣ ಹಾಳಾಗ್ತಿದೆ. ಜನಸಾಮಾನ್ಯರಿಂದಲೇ ಇದು ಆಗ್ತಾ ಇರ್ತಕ್ಕಂಥ ಕೆಲಸ. ನೋಡಿ, ಇಲ್ಲೆಲ್ಲ ಹಾಳಾಗಿದೆ. ಕಸ ಕಡ್ಡಿ ಎಲ್ಲನೂ ತಂದು ಈ ಒಂದು ನದಿ ಒಳಗಡೆ ಹಿಂಗೆ ಬಿಸಾಕ್ತಾ ಇದ್ದಾರೆ. ಸ್ನೇಹಿತರೆ, ಇದು ಆಗಬಾರ್ದು ಅನ್ನೋದು ನನ್ನ ಒಂದು ಉದ್ದೇಶ ಅಷ್ಟೇ. ಸಾರ್ವಜನಿಕರು ಸಹಕರಿಸಿ ಅಂತ ಅಂದ್ಬಿಟ್ಟು ಆಡಳಿತಾಧಿಕಾರಿ ಒಬ್ಬರು ಮೇಡಮ್ಮು ಹೇಳಿದ್ದಾರೆ. ಯಾವ ಸಾರ್ವಜನಿಕರು? ನೋಡಿ, ಇದು ಸಾರ್ವಜನಿಕರಿಂದಲೇ ಆಗಿರುವಂಥ ಅನ್ಯಾಯ. ನೋಡಿ, ಕಸನ ತಗೊಬಂದು ಈ ಥರ ಪ್ರತಿನಿತ್ಯ ಹಿಂಗೆ ಎಲ್ಲಂದ್ರಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾ ಇದ್ದಾರೆ. ಸ್ನೇಹಿತರೆ, ಇದು ಅನ್ಯಾಯ ಅಲ್ಲವೇ? ನೋಡಿ, ಇಲ್ಲಿ ಈ ಕೊಲ್ಲಿ ಸರ್ಕಲ್ನಿಂದ ಇಲ್ಲಿ ನೋಡಿದು ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ನೋಡಿ, ಯಾರೋ ಒಂದು ಕಬ್ಬಿನ ವ್ಯಾಪಾರ ಮಾಡುವಂಥ ಬೀದಿ ವ್ಯಾಪಾರಿಗಳು ಕಬ್ಬಿನ ಸಿಪ್ಪೆಯನ್ನು ತಂದು ಇಲ್ಲಿ ಬಿಸಾಕ್ಬಿಟ್ಟು ಹೋಗಿದ್ದಾರೆ. ನೋಡಿ, ಇದು ಸರಿಯೇ? ಧರ್ಮವೇ? ನ್ಯಾಯವೇ ಅಂತಕ್ಕಂಥದ್ದು ನನ್ನ ಒಂದು ಪ್ರಶ್ನೆ ಅಷ್ಟೇ. ಸ್ನೇಹಿತರೆ, ತುಂಬ ಸಾರ್ವಜನಿಕನಾಗಿ ನಾನು ಒಂದು ಸಮಾಜ ಸೇವೆ, ನಾನೊಬ್ಬ ನಿವೃತ್ತ ಶಿಕ್ಷಕ. ಸ್ನೇಹಿತರೆ, ಸೊ ಇಲ್ಲಿ ನೋಡಿ, ಈಗ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ತೋರ್ಸೋಕ್ಕೆ ಈ ಥರ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಇದು ಒಂದು ಫುಟ್ಪಾತ್, ಇದು ಒಂದು ಬ್ರಿಡ್ಜ್ ಆಗಿದೆ. ಇಲ್ಲಿ ಆ ಕಡೆ ಒಂದು ಬ್ರಿಡ್ಜ್ ಆಗಬೇಕು, ಅದು ಸರ್ಕಾರದ ಅನ್ಯಾಯದ ಕೆಲಸ ಆಗಿಲ್ಲ. ಒಂದೇ ಒಂದು ಸೇತುವೆ ಮಾಡಿದ್ದಾರೆ. ಇಲ್ಲಿ ಅಪಘಾತಗಳು ನಡೀತಾ ಇದ್ದಾವೆ. ಹಂಗಾಗಿ ಏಕಮುಖ ಸರ್ವಿಸ್ ರಸ್ತೆ ಅಂತ ಹೇಳಬೇಕು ಇದನ್ನು ಬೇಕಾದರೆ. ನೋಡಿ, ಇಲ್ಲಿ ಇದು ಏನು ಫುಟ್ಪಾತ್ ಅನ್ನೋದು ಆಗಿಲ್ಲ. ನೋಡಲ್ಲಿ ಇದಾಗಿದೆ, ಟಾರ್ ಆಗಿದೆ. ನೋಡಿ, ಇದು ಆಗಿಲ್ಲ. ಮಳೆ ಬಂದ್ರಂತೂ ಇಲ್ಲಿ ನಾನು ಹೋಗೋಕ್ಕೆ ಆಗೋದಿಲ್ಲ. ಸ್ನೇಹಿತರೆ, ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ದಯಮಾಡಿ ಇದನ್ನು ಸರ್ಕಾರದ ಮಟ್ಟ ಗಮನಕ್ಕೆ ಬರುವಂತೆ ಮಾಡಿ, ಜನನಾಯಕರು ಇದನ್ನು ನೋಡುವಂತೆ ಮಾಡಿ. ಸ್ನೇಹಿತರೆ, ನೀವು ನನ್ನ ಸ್ನೇಹಿತರುಗಳು ಒಬ್ಬರಿಂದ ಒಬ್ಬರಿಗೆ ಫಾರ್ವರ್ಡ್ ಮಾಡಿ. ಇದನ್ನೆಲ್ಲ ಇಲ್ಲಿ ಟಾರ್ ರಸ್ತೆ ಆಗಬೇಕು. ಏನು ಫುಟ್ಪಾತ್ನ ಜನ ನಾವಿದ್ದೀವಿ, ವಾಕ್ ಮಾಡಬೇಕು ಅಂತ ಅನ್ನೋ ಜನ ಹಿರಿಯ ನಾಗರಿಕರು ನೋಡಿ ಅಲ್ಲಿ ಹೋಗಬೇಕು. ನಾನಿವತ್ತು ಅಲ್ಲಿ ಹೋಗ್ತಿದ್ದ ಒಂದು ದಿವಸ ಲಾರಿ ಒಂದು ಮೈ ಮೇಲೆ ಬಂದ್ಬಿಟ್ಟಿತ್ತು. ಸ್ನೇಹಿತರೆ, ನನಗೆ ಒಂದು ಲಾರಿ ಹೊಂಟೋಗುನು. ಸ್ನೇಹಿತರೆ, ಇದು ಅನ್ಯಾಯ ಅಲ್ವೇ? ಇದನ್ನು ನಮ್ಮ ಜನನಾಯಕರು ನೋಡಿ ಇದಕ್ಕೆ ಪರಿಹಾರವನ್ನು ಅಂದ್ರೇನು, ರಸ್ತೆ ಡಾಂಬರೀಕರಣ ಆಗಬೇಕು. ಇದು ನನ್ನ ಕೋರಿಕೆ. ದಯಮಾಡಿ ಕೈ ಮುಗಿದು ಕೇಳ್ಕೊತೀನಿ. ನನ್ನ ಏನು ಜನನಾಯಕರಿದ್ದೀರಿ, ನನ್ನ ಹಳೆ ವಿದ್ಯಾರ್ಥಿಗಳಿದ್ದೀರಿ, ಭಾಳ ಮುಂದುವರೆದ ಜನ ಇದ್ದೀರಿ ಈ ಸಮಾಜದೊಳಗೆ. ಈ ಅನ್ಯಾಯನ ತಡೆಗಟ್ಟಬೇಕಲ್ವೇ? ಈ ಅನ್ಯಾಯ ಅಲ್ವೇ ಇದು? ದಯಮಾಡಿ ಇದನ್ನು ಸರಿಪಡಿಸ್ಬೇಕು. ಸ್ನೇಹಿತರೆ, ಅಧಿಕಾರಿಗಳೇ, ಒಂದು ಸರ್ಕಾರದ ಏನು ಮಿನಿಸ್ಟ್ರುಗಳೇ,
ದಯಮಾಡಿ ಕಣ್ಣನ್ನು ಈ ಕಡೆಗೆ ಬಿಡಿ. ಇಲ್ಲಿ ಎಷ್ಟು ಜನ ಮೈಸೂರಿಗೆ ಬೆಂಗಳೂರಿಗೆ ತಿರುಗಾಡಿರುವಂಥ ಜನ, ಎಷ್ಟು ಲಕ್ಷ ಜನಗಳು ತಿರುಗಾಡಿದಾರೋ ಇಲ್ಲೆಲ್ಲ. ಏನು ಜನಪ್ರತಿನಿಧಿಗಳು, ಏನು ಈ ಒಂದು ಸಾರ್ವಜನಿಕ ಕೆಲಸಗಳನ್ನು ಮಾಡಬಾರ್ದೆ? ಇದು ಅನ್ಯಾಯ ಅಂತ ಕಾಣಿಸೋದಿಲ್ವೇ ಯಾರಿಗೂ? ನಾನು ಸುಮಾರು ಸಲ ಮಾಡಿದ್ದೀನಿ ಸ್ನೇಹಿತರೆ, ಇದನ್ನು ಸುಮಾರು ಸಲ ಈ ಥರ ಏನೋ ಒಂಥರ ಹುಚ್ಚ ಅಂತ ಅನ್ಕೊಂಡ್ರೂ ಚಿಂತೆ ಇಲ್ಲ. ನಾನು ಏನು ಕೆಲಸ ಸಮಾಜದೊಳಗೆ ನಡಿಬೇಕು ಅದನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಕೋರಿಕೆ. ಅಧಿಕಾರಿಗಳು, ಸರ್ಕಾರದ ಅಧಿಕಾರಿಗಳು, ಇಲ್ಲಿ ಜನಪ್ರತಿನಿಧಿಗಳು, ಇವರು ನಮ್ಮ ಜನಪ್ರತಿನಿಧಿಗಳು ಮಧುಜಿ ಮಾದೇಗೌಡ, ಇವರು ಮನಸ್ಸು ಮಾಡಿದರೆ ಇವೆಲ್ಲ ಕೆಲಸಗಳು ಸಂಪೂರ್ಣವಾಗಿ ಸಲೀಸಾಗಿ ಆಗ್ತವೆ. ನಿನ್ನೆ ತಾನೇ ನಗರಕೆರೆಯ ನಮ್ಮ ಸ್ನೇಹಿತರು ಮಹೇಶ್ ಅಂತೇಳಿ ಅವರ ಮಗ ರಸ್ತೆ ಅಪಘಾತದಲ್ಲಿ ಕದಲೂರು ಬಳಿ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ಬಿಟ್ಟಿದ್ದಾನೆ ಸ್ನೇಹಿತರೆ. ಭಾಳ ದುಃಖದ ವಿಚಾರ ಇದು. ಆ ಬಾಡಿನ ಇವತ್ತುವರೆಗೆ ಆಸ್ಪತ್ರೆಯಲ್ಲೇ ಇದೆ, ಆಸ್ಪತ್ರೆ ಒಳಗಡೆ ಇದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಇನ್ನೂ ಬಾಡಿನ ಕೊಟ್ಟಿಲ್ಲ. ಅವರ ದುಃಖನ ಹೇಳತ್ತಿರೋದು. ಆ ದುಃಖನ ಹುಡುಗ ಯಾವುದೋ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸದಲ್ಲಿದ್ದಂತೆ ಅಯ್ಯಪ್ಪ ಸ್ವಾಮಿಗೆ ಇವತ್ತು ಹೋಗಬೇಕಾಗಿತ್ತಂತೆ ಸ್ನೇಹಿತರೆ. ನಿಜವಾಗ್ಲೂ ದುಃಖದ ವಿಚಾರ. ಅಧಿಕಾರಿಗಳು ಅಂದರೆ ದಂಡಾಧಿಕಾರಿಗಳು ಅಥವಾ ಇನ್ಯಾರೋ ಈ ಒಂದು ದುಃಖವನ್ನು ಅವ್ರಿಗೆ ಕಡಿಮೆ ಮಾಡೋದು. ನೆನ್ನೆಯಿಂದ ಬಾಯ ಬಡ್ಕೊಂಡು ಅವರು ತಂದೆ ತಾಯಿ ಮಗಳು ಆ ದುಃಖನ ನೋಡೋಕ್ಕಾಗಲಿಲ್ಲ. ಆಸ್ಪತ್ರೆ ಹತ್ರ ಬಿದ್ದು ಒದ್ದಾಡ್ತಿದ್ರು. ಏನು ಈ ಸಮಾಜದೊಳಗಿರುವಂತಹ ಗಣ್ಯ ವ್ಯಕ್ತಿಗಳು ಇಂಥ ಸಮಾಚಾರ ತಿಳಿದ ತಕ್ಷಣ ಬಂದು ಅವರ ಪರಿಹಾರ ಬೇಗ ತಕ್ಷಣ ಅದನ್ನು ಪೋಸ್ಟ್ ಬಟನ್ ಮಾಡಿ ಕಳಿಸ್ಕೊಡ್ಬೇಕು ಅನ್ನೋ ಜ್ಞಾನ ಇಲ್ವಲ್ಲ ಅಧಿಕಾರಿಗಳು? ಅಥವಾ ಆಸ್ಪತ್ರೆಗೆ ಬಂದಂಥ ಬಾಡಿನ ಆ ಡಾಕ್ಟ್ರುಗಳು ಅಷ್ಟೇ ವಹಿಸಿ ಅವ್ರಿಗೆ ಕಳಿಸುವ ವ್ಯವಸ್ಥೆ ಮಾಡೋಕ್ಕಿಲ್ವೇ? ಇದೆಲ್ಲ ಧರ್ಮ ಅಲ್ವೇ ಅವ್ರದ್ದು? ಪಾಪ ಅವರೇನೋ ದುಃಖದಲ್ಲಿರ್ತಾರೆ. ಅವರ ದುಃಖನ ನೋಡೋಕೆ ಅಸಾಧ್ಯ. ಅದು ಯಾವ ಶತ್ರುಗೂ ಕೂಡ ಈ ದುಃಖ ಕೊಡಬಾರ್ದು ಅನ್ನೋದು ಉದ್ದೇಶ. ಪಾಪ ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕಾಗಿದ್ದಂತೆ ಇವತ್ತು ಆ ಹುಡುಗ ಎಂಥ ಸತ್ಯ ಮಲಗಿದ್ದಾನೆ ಆಸ್ಪತ್ರೆ ಒಳಗೆ. ಬಾಡಿ ಇವತ್ತಿಗೂ ಅಲ್ಲೇ ಇದೆ. ನಿನ್ನೆ ಮಧ್ಯಾಹ್ನ ಆಗಿರ್ತಕ್ಕಂಥ ವಿಚಾರ ಇದು. ಆ ಅಧಿಕಾರಿಗಳ ಮಟ್ಟದಲ್ಲಿ ಆಗಲಿ ಏನು ನಿರ್ಲಕ್ಷ್ಯ, ಅಧಿಕಾರಿಗಳ ನಿರ್ಲಕ್ಷ್ಯ. ಪಾಪ ಅವರು ದುಃಖದಲ್ಲಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಯಾರಾದರೂ ನಿಂತ್ಕೊಂಡು ಜನನಾಯಕರು ಬಂದು ಅದನ್ನು ಮಾಡ್ಬೋದಿತ್ತೇನೋ. ಏನು ನಿರ್ಲಕ್ಷ್ಯ, ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆಲ್ಲ ಕಾರಣ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ಅಷ್ಟೇ. ಏನು ಸರ್ಕಾರದಲ್ಲಿ ಇಂತಹ ಅನ್ಯಾಯಗಳು ಅನಾಚಾರಗಳು ನಡೆಯೋದಕ್ಕೆ ಏನು ಜ್ಞಾನವಂತರಾದವರು ತಿಳಿದವರು ಈ ಒಂದು ಏನು ತಪ್ಪುಗಳನ್ನು ಆಗದಂತೆ ಮಾಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಈ ಮೂಲಕ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಸ್ನೇಹಿತರೆ, ಇದನ್ನು ಸ್ವಲ್ಪ ಎಲ್ಲ ಪ್ರಚಾರ ಮಾಡಿ. ನನ್ನ ಚನ್ನಪ್ಪ AC ಅಂತ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ನೋಡಿ ಒಬ್ಬರಿಂದ ಒಬ್ಬರಿಗೆ ಕಳಿಸಿ. ನೋಡಿ, ಇಂಥ ಅನ್ಯಾಯಗಳು ನಡಿಬಾರ್ದು ಅನ್ನೋದನ್ನು ತಾವು ಎಲ್ಲರಿಗೂ ಪ್ರಚಾರ ಮಾಡಿ. ಒಟ್ಟಿನಲ್ಲಿ ಎಲ್ಲ ಜನನೂ ಸಮಾಧಾನವಾಗಿ ಬದುಕಬೇಕು. ಬಡವ ಶ್ರೀಮಂತರಿಗೆ ಒಂದು ನ್ಯಾಯ. ಒಬ್ಬ ರಾಜಕಾರಣಿ ಆಗಿದ್ದರೆ ಇವತ್ತು ಆ ಬಾಡಿ 5 ನಿಮಿಷದಲ್ಲಿ ಕೆಲಸ ಆಗೋಯ್ತಿತ್ತು ಸ್ನೇಹಿತರೆ. ಒಬ್ಬ ರಾಜಕಾರಣಿ ಆಗಿದೆ. ಪಾಪ ಬಡ ಸಾಮಾನ್ಯ ಜನ ಇಂಥ ನ್ಯಾಯಗಳು ಸಿಗೋದಿಲ್ಲ. ಇದು ನನ್ನ ಕೋರಿಕೆ ಸ್ನೇಹಿತರೆ. ಥ್ಯಾಂಕ್ ಯು.